ಹೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶೀತಲ್. ಇವತ್ತಿನ ವಿಡಿಯೋ ಒಂದು ಮೇಕಪ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಮೇಕಪ್ ಅಂದ್ರೆ ಮೇಕಪ್ ಪ್ರಾಡಕ್ಟ್ಸ್ ತೋರಿಸಲ್ಲ, ಬದಲಿಗೆ ಮೇಕಪ್ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡುವಂಥ ಬ್ರಷಸ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಯಾವ ಬ್ರಷ್ನ ಯಾವ ಪ್ರಾಡಕ್ಟ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ನಿಮಗೆ ಮೇಕಪ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟ, ಬಟ್ ಯಾವ ಬ್ರಷಸ್ನ ಯೂಸ್ ಮಾಡಬೇಕು, ಯಾವ ಪ್ರಾಡಕ್ಟ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಅಂತ ಕನ್ಫ್ಯೂಸ್ಡ್ ಆಗಿದ್ದರೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಎಂಡ್ ತನಕ ನೋಡಿ. ಆ್ಯಂಡ್ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ, ನೀವು ಆವಾಗಲೇ ಬಂದ ವಿಡಿಯೋನ ನೋಡ್ಬೋದು. ಇವಾಗ ಬನ್ನಿ ಈ ವಿಡಿಯೋನ ಶುರು ಮಾಡಿಬಿಡೋಣ. ಆಲ್ರೈಟ್, ಮೊದಲನೇದಾಗಿ ಫೌಂಡೇಶನ್ ಬ್ರಷ್ಗಳಿಂದ ಸ್ಟಾರ್ಟ್ ಮಾಡೋಣ. ಫೌಂಡೇಶನ್ಗೆ ನಿಮಗೆ ಈ 2 ಬ್ರಷ್ಗಳಿರುತ್ತೆ. ಇದು ನೋಡಿ, ಈ ಬ್ರಷ್ ಬಂದು ಫೌಂಡೇಶನ್ನ ಅಪ್ಲೈ ಮಾಡೋದಕ್ಕಂತ ಯೂಸ್ ಮಾಡುವಂಥದ್ದು. ಅಂದರೆ ನೀವು ಫೌಂಡೇಶನ್ನ ತಗೊಂಡು ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಇದರಲ್ಲಿ ನಾವು ಬ್ಲೆಂಡ್ ಮಾಡೋದಕ್ಕೆ ಬರೋದಿಲ್ಲ, ಜಸ್ಟ್ ಅಪ್ಲೈ ಮಾಡ್ಕೋಬೋದು. ಇದರಲ್ಲಿ ಫ್ಲ್ಯಾಟ್ ಬ್ರಷ್ ಇದು. ಈ 2ನೇ ಬ್ರಷ್ ಏನಿದಲ್ವಾ, ಇದು ನೀವು ಫೌಂಡೇಶನ್ನ ಬ್ಲೆಂಡ್ ಮಾಡೋದಕ್ಕಂತ ಯೂಸ್ ಮಾಡುವಂಥ ಬ್ರಷ್. ನೋಡಿ, ಈ ಥರ ಇರುತ್ತೆ. ನೆಕ್ಸ್ಟ್ ಕನ್ಸೀಲರ್ ಬ್ರಷಸ್. ಸೊ ಈ 3 ಬ್ರಷ್ಗಳು ಕನ್ಸೀಲರ್ ಬ್ರಷ್ಗಳು. ಈ 2 ಅಪ್ಲಿಕೇಶನ್ ಬ್ರಷ್ ಆ್ಯಂಡ್ ಇದು ಬ್ಲೆಂಡಿಂಗ್ ಬ್ರಷ್. ಈ 2 ಬ್ರಷ್ಗಳನ್ನು ನೀವು ಕನ್ಸೀಲರ್ನ ಅಪ್ಲೈ ಮಾಡೋದಕ್ಕಂತ ಯೂಸ್ ಮಾಡ್ಬೋದು. ಅಂದರೆ ಈ ರೀತಿ ಅಪ್ಲೈ ಮಾಡೋದಕ್ಕಂತ ಯೂಸ್ ಮಾಡ್ಬೋದು. ಇದರಲ್ಲಿ ಬ್ಲೆಂಡ್ ಮಾಡೋದಕ್ಕೆ ಬರೋದಿಲ್ಲ. 2 ಬ್ರಷ್ಗಳು ಡಿಫ್ರೆಂಟ್ ಸೈಜಲ್ಲಿದೆ, ಯಾಕಂದರೆ 2 ಡಿಫ್ರೆಂಟ್ ಬ್ರ್ಯಾಂಡ್ಗಳ ಬ್ರಷ್ಗಳಷ್ಟೇ. ಸೊ ಈ 2 ಬ್ರಷ್ಗಳು ಕನ್ಸೀಲರ್ ಅಪ್ಲೈಯಿಂಗ್ ಬ್ರಷ್ಗಳು. ಆ್ಯಂಡ್ ಇದು ಕನ್ಸೀಲರ್ ಬ್ಲೆಂಡಿಂಗ್ ಬ್ರಷ್. ನೋಡಿ, ಈ ಥರ ಇರುತ್ತೆ. ಐ ಶ್ಯಾಡೋ ಅಪ್ಲೈ ಮಾಡೋದಕ್ಕೆ ಇದನ್ನು ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಐ ಶ್ಯಾಡೋಗೆ ತುಂಬಾ ದೊಡ್ಡದಾಗುತ್ತೆ. ಆ ಥರ ಬ್ರಷ್ ಏನಿರುತ್ತಲ್ವ, ಇದನ್ನು ನೀವು ಕನ್ಸೀಲರ್ನ ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಅಂಡರ್ ಐಯಲ್ಲಿ, ಮೂಗಿನ ಸುತ್ತ, ಎಲ್ಲಿ ನಿಮಗೆ ದೊಡ್ಡ ಬ್ರಷ್ ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೋ ಅಂಥ ಜಾಗದಲ್ಲಿ ಇದನ್ನು ನೀವು ಯೂಸ್ ಮಾಡ್ಬೋದು. ಈವನ್ ಫೌಂಡೇಶನ್ ಬ್ಲೆಂಡ್ ಮಾಡೋದಕ್ಕೂ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಪೌಡರ್ ಅಪ್ಲೈ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಒಂದು ಮಲ್ಟಿಪರ್ಪಸ್ ಬ್ರಷ್ ಇದು. ಅಂದರೆ ನೀವು ಇದನ್ನು ಕನ್ಸೀಲರ್ ಅಪ್ಲೈ ಮಾಡೋದಕ್ಕೆ ಆಲ್ರೆಡಿ ಯೂಸ್ ಮಾಡಿದ್ರೆ ಅಂದರೆ ಮತ್ತೆ ಇದನ್ನು ಪೌಡರಲ್ಲಿ ಡಿಪ್ ಮಾಡಿ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ, ಕೇಕೆ ಆಗಿಬಿಡುತ್ತೆ. ಸೊ ಐದರ್ ಕನ್ಸೀಲರ್ ಆರ್ ಫೌಂಡೇಶನ್, ಅಂದರೆ ಐದರ್ ಲಿಕ್ವಿಡ್ ಪ್ರಾಡಕ್ಟ್ಸ್ನ ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡಿ ಆರ್ ಪೌಡರ್ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡಿ. ಅಂದರೆ ವಾಶ್ ಮಾಡಿದ್ಮೇಲೆ ಅಫ್ಕೋರ್ಸ್ ಯೂಸ್ ಮಾಡ್ಬೋದು ಯಾವುದಕ್ಕಾದ್ರೂ. ಬಟ್ ಇವಾಗ ಒನ್ ಟೈಮ್ ನೀವು ಕನ್ಸೀಲರ್ನ ಅಥವಾ ಫೌಂಡೇಶನ್ ಅಪ್ಲೈ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಿದ್ದೀರ ಅಂದರೆ ಮತ್ತೆ ಇದನ್ನು ಪೌಡರಲ್ಲಿ ಡಿಪ್ ಮಾಡೋದಕ್ಕೆ ಹೋಗಬೇಡಿ. ನಾಟ್ ಅ ಗುಡ್ ಐಡಿಯಾ. ಸೊ ಇದೊಂದು ಮಲ್ಟಿಪರ್ಪಸ್ ಬ್ರಷ್. ನೀವು ಐದರ್ ಕನ್ಸೀಲರ್ ಬ್ಲೆಂಡ್ ಮಾಡ್ಬೋದು, ಫೌಂಡೇಶನ್ ಬ್ಲೆಂಡ್ ಮಾಡ್ಬೋದು, ಇಲ್ಲ ಅಂದರೆ ಪೌಡರ್ ಅಪ್ಲೈ ಮಾಡೋದಕ್ಕೂ ಇದನ್ನು ಯೂಸ್ ಮಾಡ್ಬೋದು. ಆಲ್ರೈಟ್, ಸೊ ಪೌಡರ್ ಟಾಪಿಕಲ್ಲೇ ಇದೀವಲ್ವಾ, ಹಾಗಾಗಿ ಪೌಡರ್ ಅಪ್ಲೈ ಮಾಡೋದಕ್ಕಿರುವಂಥ ಇನ್ಯಾಯ ಬ್ರಷಸ್ ಇದೆ ಅಂತ ತೋರಿಸ್ತೀನಿ. ಒಂದು ನಾನು ಇವಾಗ ತೋರಿಸಿದ್ನಲ್ಲ ಆ ಬ್ರಷು, ಅದು ಬಿಟ್ಟರೆ ಈ 2 ಬ್ರಷ್ಗಳನ್ನು ನೀವು ಪೌಡರ್ ಅಪ್ಲೈ ಮಾಡೋದಕ್ಕಂತ ಯೂಸ್ ಮಾಡ್ಬೋದು. ಕಾಂಪ್ಯಾಕ್ಟ್ ಪೌಡರ್ ಆಗಿರ್ಬೋದು, ಲೂಸ್ ಪೌಡರ್ ಆಗಿರ್ಬೋದು. ಪೂರ್ತಿ ಫೇಸ್ಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಈ ದೊಡ್ಡ ಬ್ರಷ್ನ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಇರುತ್ತೆ. ಆ್ಯಂಡ್ ಚಿಕ್ಕ ಜಾಗದಲ್ಲಿ ಅಪ್ಲೈ ಮಾಡಬೇಕಂದ್ರೆ ಕಣ್ಣಿನ ಮೇಲಾಗಿರ್ಬೋದು, ಐ ಶ್ಯಾಡೋ ಬೇಸ್ ಸೆಟ್ ಮಾಡೋದಕ್ಕಂತ ಪೌಡರ್ ಅಪ್ಲೈ ಮಾಡ್ತಿರಲ್ಲ, ಅವಾಗ ಬೇಕಿದ್ರು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಅಂಡರ್ ಐಯಲ್ಲಿ ಅಪ್ಲೈ ಮಾಡೋದಕ್ಕೂ ಇದನ್ನು ಯೂಸ್ ಮಾಡ್ಬೋದು. ಮೂಗಿನ ಸುತ್ತ ಅಪ್ಲೈ ಮಾಡೋದಕ್ಕೂ ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಈ ಥರ ಇರುತ್ತೆ ಈ ಬ್ರಷ್. ಸೊ ಈ 3 ಪೌಡರ್ ಬ್ರಷ್ಗಳು. ನೆಕ್ಸ್ಟ್ ಇದು ನೋಡಿ, ಕಾಂಟೋರ್ ಬ್ಲೆಂಡಿಂಗ್ ಬ್ರಷ್. ಇದನ್ನು ಕೆಲವೊಬ್ಬರು ಕಾಂಟೋರ್ ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಬ್ಲಷ್ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಈ ಬ್ರಷಸ್ನ ನೀವು ಯಾವುದಕ್ಕೆ ಬೇಕಾದರೂ ಅದಕ್ಕೆ ಯೂಸ್ ಮಾಡ್ಬೋದು. ಅಂದರೆ ನಿಮ್ಮ ಕನ್ವೀನಿಯನ್ಸ್. ನಿಮಗೆ ಇದನ್ನು ಬ್ಲಷ್ ಅಪ್ಲೈ ಮಾಡೋದಕ್ಕೆ ಬೇಕಂದರೆ ಬ್ಲಷ್ ಅಪ್ಲೈ ಮಾಡೋಕ್ಕೆ ಯೂಸ್ ಮಾಡ್ಬೋದು. ನಿಮಗೆ ಯಾವ ಥರ ವರ್ಕ್ ಆಗುತ್ತೋ, ಯಾವ ಥರ ಒಳ್ಳೆ ಫಿನಿಶ್ ಬರುತ್ತೋ ಆ ಪರ್ಪಸ್ಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಇದೊಂದೇ ಬ್ರಷ್ ಅಂತಲ್ಲ, ಯಾವ ಬ್ರಷ್ನೇ ಆಗಿರ್ಬೋದು. ಮೇಕಪ್ ಒಟ್ಟು ಚೆನ್ನಾಗಿರಬೇಕು, ಓವರ್ ಆಲ್ ಫಿನಿಶ್ಡ್ ಲುಕ್ ಚೆನ್ನಾಗಿ ಬರಬೇಕು, ಅದೊಂದೇ ನಮ್ಮ ಮೇನ್ ಗೋಲ್. ಯಾವ ಬ್ರಷ್ನ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು, ಬಟ್ ಇದೊಂದು ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು. ಅಂದರೆ ಯಾವ ಬ್ರಷ್ನ ಯಾವುದಕ್ಕೆ ಆ್ಯಕ್ಚುಲಿ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು. ಸೊ ಇದನ್ನು ನಾನು ಪರ್ಸ್ನಲಿ ಕಾಂಟೋರ್ನ ಬ್ಲೆಂಡ್ ಮಾಡೋದಕ್ಕಂತ ಯೂಸ್ ಮಾಡ್ಬೋದು. ಇದನ್ನು ಕೆಲವೊಬ್ಬರು ಬ್ಲಷ್ ಅಪ್ಲೈ ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ಅಫ್ಕೋರ್ಸ್ ಒಳ್ಳೆ ಫಿನಿಶೇ ಬರುತ್ತೆ, ನೀವು ಬ್ಲಷ್ ಅಪ್ಲೈ ಮಾಡೋದಕ್ಕೂ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬ್ಲಷ್ ಬ್ರಷ್. ಸೇಮ್ ನಮ್ಮ ಪೌಡರ್ ಬ್ರಷ್ ಯಾವ ಥರ ಇತ್ತೋ ಅದೇ ಥರ ಚಿಕ್ಕ ಸೈಜಲ್ಲಿದೆ. ಇದನ್ನು ನಾನು ಬ್ಲಷ್ ಅಪ್ಲೈ ಮಾಡೋದಕ್ಕಂತ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಹೈಲೈಟರ್ ಅಪ್ಲೈ ಮಾಡೋದಕ್ಕಂತ ಯೂಸ್ ಮಾಡುವಂಥ ಬ್ರಷ್ ಇದು ಫ್ಯಾನ್ ಬ್ರಷ್. ಹೈಲೈಟರ್ನ ಅಪ್ಲೈ ಮಾಡೋದಕ್ಕಂತ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲಿಪ್ಸ್ಟಿಕ್ ಮತ್ತು ಲಿಪ್ ಗ್ಲಾಸ್ನ ಅಥವಾ ಬ್ರೈಟ್ಸ್ ಮೇಲೆ ಲಿಪ್ ಬಾಮ್ನ ಅಪ್ಲೈ ಮಾಡೋದಕ್ಕೂ ಕೂಡ ನಾವು ಈ ಥರ ಒಂದು ಬ್ರಷ್ನ ಯೂಸ್ ಮಾಡ್ತೀವಿ. ಸಿಂಥೆಟಿಕ್ ಹೇರ್ದು ಬ್ರಷ್ ಇದು.
ನೆಕ್ಸ್ಟ್ ಸ್ಟೆಪ್ ಐಲೈನರ್ ಅಪ್ಲೈ ಮಾಡೋದಕ್ಕೆ ನೀವು ಈ 2 ಬ್ರಷ್ಗಳನ್ನು ಯೂಸ್ ಮಾಡ್ಬೋದು. ಒಂದು ಆಂಗ್ಯುಲರ್ ಬ್ರಷ್ ಆ್ಯಂಡ್ ಇನ್ನೊಂದನ್ನ ನಾವು ಲೈನರ್ ಬ್ರಷ್ ಅಂತಲೇ ಅಂತೀವಿ. ಸೊ ಈ 2 ಬ್ರಷ್ಗಳನ್ನು ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ವಿಂಗ್ ಅಪ್ಲೈ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಬ್ರಷ್ ಏನಿದೆ ಅಲ್ವಾ, ಇದನ್ನು ನೀವು ಕಾಜಲ್ ಅಪ್ಲೈ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಅಂದರೆ ಜೆಲ್ ಲೈನರ್ ಏನು ಬರುತ್ತಲ್ವ ಅದರಲ್ಲಿ ನೀವು ಕಾಜಲ್ ಅಪ್ಲೈ ಮಾಡ್ತೀರಾ ಅಂದರೆ ಅದಕ್ಕೆ ಈ ಬ್ರಷ್ನ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ ಇದು ನೋಡಿ, ಒಂದು ಸೈಡ್ ಬ್ರಷ್ ಇದೆ, ಆಂಗ್ಯುಲರ್ ಬ್ರಷ್, ಆ್ಯಂಡ್ ಒಂದು ಸೈಡ್ ಸ್ಪೂಲಿ ಇದೆ. ಇದನ್ನು ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇದನ್ನು ಏನಕ್ಕೆ ಯೂಸ್ ಮಾಡೋದು ಅಂತ. ಇದು ಐಬ್ರೋ ಬ್ರಷ್. ಇದರಲ್ಲಿ ನೀವು ಐಬ್ರೋ ಪ್ರಾಡಕ್ಟ್ನ ನಿಮ್ಮ ಬ್ರೌ ಮೇಲೆ ಅಪ್ಲೈ ಮಾಡಿಕೊಂಡು ಇದರಲ್ಲಿ ಸೆಟ್ ಮಾಡೋದು. ಇದರಲ್ಲಿ ಕೋಮ್ ಮಾಡಿದ್ರೆ ಒಂದು ನ್ಯಾಚುರಲ್ ಫಿನಿಶ್ ಬರುತ್ತೆ. ಸೊ ಇದು ಐಬ್ರೋ ಬ್ರಷ್. ನೆಕ್ಸ್ಟ್ ಸ್ಟೆಪ್ ಇದಷ್ಟು ಐ ಶ್ಯಾಡೋ ಬ್ರಷಸ್. ಐ ನೋ ಕನ್ಫ್ಯೂಸಿಂಗ್ ಸೆಟ್ ಆಫ್ ಬ್ರಷಸ್ ಇದು. ಸೊ ಇದರಲ್ಲಿ ನಿಮಗೆ 2 ಟೈಪ್ ಆಫ್ ಬ್ರಷಸ್ ಸಿಗುತ್ತೆ. ಒಂದು ಫ್ಲ್ಯಾಟ್ ಬ್ರಷ್, ಇದನ್ನು ನಾವು ಐ ಶ್ಯಾಡೋನ ಅಪ್ಲೈ ಮಾಡೋದಕ್ಕಂತ ಯೂಸ್ ಮಾಡ್ತೀವಿ. ಅಂದರೆ ಮೋಸ್ಟ್ಲಿ ಶಿಮ್ಮರ್ ಐ ಶ್ಯಾಡೋಗಳನ್ನ ಅಪ್ಲೈ ಮಾಡೋದಕ್ಕಂತ ಈ ಥರ ಬ್ರಷಸ್ನ ಯೂಸ್ ಮಾಡ್ತೀವಿ. ಇದನ್ನು ನಾವು ಇನ್ನರ್ ಕಾರ್ನರಲ್ಲಿ ಐ ಶ್ಯಾಡೋ ಶಿಮ್ಮರ್ನ ಅಪ್ಲೈ ಮಾಡೋದಕ್ಕಂತ ಯೂಸ್ ಮಾಡ್ತೀವಿ ಚಿಕ್ಕ ಬ್ರಷ್ನ. ಆ್ಯಂಡ್ ಇದನ್ನು ನಾವು ಹೇಲೋ ಐಸ್ ಮಾಡೋದಕ್ಕೆ ಅಥವಾ ಕಟ್ ಕ್ರೀಸ್ ಮಾಡೋದಕ್ಕೆ ಆ ಪರ್ಪಸ್ಗಂತ ಈ ಬ್ರಷಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ನೋಡಿ ಪೆನ್ಸಿಲ್ ಬ್ರಷ್. ಇದನ್ನು ನಾವು ಇನ್ನರ್ ಕಾರ್ನರ್ ಹೈಲೈಟ್ ಮಾಡೋದಕ್ಕಂತ ಯೂಸ್ ಮಾಡ್ತೀವಿ. ಅಂಡರ್ ಐಯಲ್ಲಿ ಐ ಶ್ಯಾಡೋ ಅಪ್ಲೈ ಮಾಡೋದಕ್ಕಂತ ಯೂಸ್ ಮಾಡ್ತೀವಿ. ಕಾಜಲ್ನ ಸ್ಮಜ್ ಮಾಡಿ ಸ್ಮೋಕಿ ಐ ಮಾಡೋದಕ್ಕಂತ ಯೂಸ್ ಮಾಡ್ತೀವಿ. ಸ್ಮಜ್ಡ್ ಲೈನರ್ ಬೇಕಂದರೆ ಅದಕ್ಕೂ ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಬ್ರೌ ಬೋನ್ ಮೇಲೆ ಹೈಲೈಟರ್ನ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಒಂದು ಮಲ್ಟಿಪರ್ಪಸ್ ಪ್ರಾಡಕ್ಟ್ ಇದು, ಐ ಮೀನ್ ಮಲ್ಟಿಪರ್ಪಸ್ ಬ್ರಷ್ ಇದು. ಆ್ಯಂಡ್ ಇದು ನೋಡಿ, ಈ ಎಲ್ಲ ಬ್ರಷ್ಗಳು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷಸ್. ಡಿಫ್ರೆಂಟ್ ಸೈಜ್ ಆಫ್ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ಗಳು ಸಿಗುತ್ತೆ. ಅಂದರೆ ಈ 2 ಬ್ರಷ್ಗಳನ್ನ, ಈ 3 ಬ್ರಷ್ಗಳನ್ನ ನೀವು ನೋಡಿ ಟ್ರಾನ್ಸಿಷನ್ ಶೇಡ್ನ ಅಪ್ಲೈ ಮಾಡೋದಕ್ಕಂತ ಯೂಸ್ ಮಾಡ್ಬೋದು. ಬಟ್ ಈ 2 ಬ್ರಷ್ಗಳು ಸ್ವಲ್ಪ ದೊಡ್ಡದಾಗಿದೆ. ಸೊ ಇದನ್ನು ಔಟರ್ ಕಾರ್ನರಲ್ಲಿ ಐ ಶ್ಯಾಡೋನ ಅಪ್ಲೈ ಮಾಡಿ ಬ್ಲೆಂಡ್ ಮಾಡೋದಕ್ಕಂತ ಇದನ್ನು ಯೂಸ್ ಮಾಡ್ಬೋದು. ಸೊ ಈ ಅಷ್ಟು ಬ್ರಷ್ಗಳು ನಾವು ಐ ಶ್ಯಾಡೋನ ಬ್ಲೆಂಡ್ ಮಾಡೋದಕ್ಕಂತ ಯೂಸ್ ಮಾಡ್ತೀವಿ, ಫ್ಲಫಿ ಬ್ರಷಸ್. ಸೊ ಇಲ್ಲಿಗೆ ನಾವು ಯಾವ ಮೇಕಪ್ ಬ್ರಷ್ನ ಯಾವ ಪರ್ಪಸ್ಸಿಗೆ ಯಾವ ಪ್ರಾಡಕ್ಟ್ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದಾಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆಲ್ಸೋ ನಿಮ್ಮ ಹತ್ರ ಇರುವಂಥ ಮೇಕಪ್ ಬ್ರಷ್ನ ಯಾವ ಪರ್ಪಸ್ಸಿಗೆ ಯೂಸ್ ಮಾಡೋದು ಅಂತ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಅಂದರೆ ನಿಮ್ಮ ಬ್ರಷ್ದೊಂದು ಫೋಟೋ ಕಳಿಸಿ ಆ್ಯಂಡ್ ನೀವು ಕ್ವೆಶನ್ ಕೇಳ್ಬೋದು. ಅಫ್ಕೋರ್ಸ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಆನ್ಸರ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಸೊ ಇನ್ನೇನು ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ರೀಸೆಂಟಾಗಿ ನಂದು 30,000 ಸಬ್ಸ್ಕ್ರೈಬರ್ಸ್ ಆಗಿದೆ ನಮ್ಮ ಈ ಚಾನಲಲ್ಲಿ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಅವಾಗಲೇ ಬಂದ ವೀಡಿಯೋನ ನೋಡ್ಬೋದು. ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಬೈ ಬೈ.